ವರ್ಷದ ಮೊದಲನೇ ಅಮಾವಾಸ್ಯೆಯಾಗಿ ನಾಳೆ ಅಂದರೆ ಜನವರಿ 18ರಂದು ಮೌನಿ ಅಮಾವಾಸ್ಯೆ ಅಥವಾ ಪುಷ್ಯ ಅಮಾವಾಸ್ಯೆ ಬಂದಿದೆ. ಈ ಅಮಾವಾಸ್ಯೆ ತಿಥಿಯ ಹೆಸರೇ ಸೂಚಿಸುವಂತೆ ಈ ದಿನ ಮೌನವಾಗಿರುವುದಕ್ಕೆ ಹೆಚ್ಚಿನ ಮಹತ್ವವಿದೆ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವಿದ್ದು, ಮೌನಿ ಅಮಾವಾಸ್ಯೆಯನ್ನು ಮಂಗಳಕರ ಎಂದು ಪರಿಗಣಿಸಲಾಗುತ್ತದೆ. ಅದಕ್ಕೆ ಕಾರಣವೂ ಇದೆ. ಹಾಗಿದ್ದರೆ ನಾಳೆಯ ಮೌನಿ ಅಮಾವಾಸ್ಯೆಯ ವಿಶೇಷವೇನು, ಪೂಜೆಗೆ ಸೂಕ್ತ ಮುಹೂರ್ತ ಯಾವುದು ಇತ್ಯಾದಿ ವಿವರಗಳನ್ನು ತಿಳಿಯೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ಮೌನಿ ಅಮಾವಾಸ್ಯೆಯನ್ನು ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಈ ದಿನದಂದು ನಮ್ಮ ಪೂರ್ವಜರನ್ನು ಅಥವಾ ಪಿತೃಗಳನ್ನು ಪೂಜಿಸುವುದಕ್ಕೆ ಸೂಕ್ತ ದಿನವಾಗಿದೆ. ಜೊತೆಗೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು, ಪಿತೃದೋಷ ನಿವಾರಣೆಗೆ ತರ್ಪಣ ನೀಡುವುದು, ರಾಹು ಮತ್ತು ಶನಿ ದೋಷ ನಿವಾರಣೆಗೆ ಪೂಜೆಯನ್ನು ಮಾಡುವ ದಿನವಾಗಿರುವುದರಿಂದ ಈ ದಿನವನ್ನು ಅತ್ಯಂತ ಪುಣ್ಯ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗಿದೆ. ಇದರೊಂದಿಗೆ ಮೌನಿ ಅಮಾವಾಸ್ಯೆಯ ದಿನವನ್ನು ಸ್ವಯಂ ಶುದ್ಧೀಕರಣ ಮತ್ತು ಧ್ಯಾನ ಮಾಡಲು ಅತ್ಯಂತ ಶಕ್ತಿಶಾಲಿ ದಿನವೆಂದು ಹಿಂದೂ ಶಾಸ್ತ್ರಗಳು ಪರಿಗಣಿಸುತ್ತವೆ. ಈ ವರ್ಷದ ಮೌನಿ ಅಮಾವಾಸ್ಯೆಯ ಶುಭ ಮುಹೂರ್ತ ಈ ರೀತಿ ಇದೆ. ಅಮಾವಾಸ್ಯೆ ತಿಥಿಯು ಇಂದು ಅಂದರೆ ಜನವರಿ 17ರ ಶನಿವಾರ ಮಧ್ಯರಾತ್ರಿ 12:05 ಆರಂಭವಾಗುತ್ತದೆ. ನಾಳೆ ಅಂದರೆ ಜನವರಿ 18ನೇ ತಾರೀಖಿನ ಭಾನುವಾರ ಮಧ್ಯರಾತ್ರಿ 1:22 ಮುಕ್ತಾಯವಾಗುತ್ತದೆ. ಸರ್ವಾರ್ಥ ಸಿದ್ಧಿಯೋಗ ಜನವರಿ 18ನೇ ತಾರೀಖಿನ ಭಾನುವಾರ ಬೆಳಗ್ಗೆ 10:14 ಜನವರಿ 19ನೇ ತಾರೀಖಿನ ಸೋಮವಾರ ಮುಂಜಾನೆ 7:31 ಇರುತ್ತದೆ. ಪಿತೃಗಳಿಗೆ ತರ್ಪಣ ನೀಡಲು ಸೂಕ್ತ ಮುಹೂರ್ತ ಜನವರಿ 18ನೇ ತಾರೀಖಿನ ಭಾನುವಾರ ಬೆಳಗ್ಗೆ 11:30 ಮಧ್ಯಾಹ್ನ 2:30. ಮೌನಿ ಅಮಾವಾಸ್ಯೆ ಪೂಜೆಯನ್ನು ಈ ರೀತಿ ಮಾಡಿ. ಅಮಾವಾಸ್ಯೆಯಂದು ಬೆಳಗ್ಗೆ ಬೇಗ ಎದ್ದು ಹತ್ತಿರದ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಲು ಪ್ರಯತ್ನಿಸಿ. ಸಾಧ್ಯವಾಗದೆ ಹೋದರೆ ಮನೆಯಲ್ಲಿ ಸ್ನಾನ ಮಾಡುವ ನೀರಿಗೆ ನದಿಯ ನೀರನ್ನು ಬೆರೆಸಿ. ಸ್ನಾನದ ನಂತರ ಶುದ್ಧವಾದ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಸೂರ್ಯದೇವರಿಗೆ ಪ್ರಾರ್ಥನೆ ಸಲ್ಲಿಸಿ. ನಂತರ ಪಿತೃಗಳಿಗೆ ತರ್ಪಣ ನೀಡಿ. ಆನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿರುವ ಫೋಟೋಗಳಿಗೆ ಪೂಜೆಯನ್ನು ಮಾಡಿ. ಈ ದಿನದಂದು ಮೌನವ್ರತ ಮಾಡುವುದು ಶುಭ ತರುತ್ತದೆ. ಆದ್ದರಿಂದ ದಿನವಿಡೀ ಮೌನವಾಗಿರಿ ಹಾಗೂ ಜಪ, ಧ್ಯಾನ ಮತ್ತು ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ.